ಕಷ್ಟದಿಂದ ಹೊರಬರಲು ಮನೆ ಆಸ್ತಿ ಮಾರಿಕೊಂಡ ಕನ್ನಡ ನಟರು. ಶ್ರೀನಿವಾಸ್ ಮೂರ್ತಿ. ಒಂದು ಸೂಟ್ಕೇಸ್ 2 ಜೊತೆ ಬಟ್ಟೆ ತಗೊಂಡು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದಿದ್ದ ಶ್ರೀನಿವಾಸ್ ಮೂರ್ತಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ್ದಾರೆ. ಸಿನಿಮಾದಿಂದ ಬಂದ ಹಣದಲ್ಲಿ ಅವರು ಕತ್ರಿಗುಪ್ಪೆಯಲ್ಲಿ 50 ಫೀಟ್ ದೊಡ್ಡ ಮನೆ ಕಟ್ಟಿಸಿದ್ರು. ಆಮೇಲೆ ವಿವಿಧ ಕಡೆ 7 ಸೈಟನ್ನು ತೆಗೆದುಕೊಂಡಿದ್ರು. 8 ಸಿನಿಮಾದ ನಿರ್ಮಾಣ ಮಾಡಿ ಮನೆ ಆಸ್ತಿ ಎಲ್ಲವನ್ನ ಕಳೆದುಕೊಂಡ್ರು. ಈಗ ಅವರು ಮಗ ಸೊಸೆ ಮಕ್ಕಳ ಜೊತೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಆದರೆ ಇದಕ್ಕೆಲ್ಲ ಅವರಿಗೆ ಸ್ವಲ್ಪವೂ ಬೇಸರ ಇಲ್ವಂತೆ. ಸದ್ಯ ಅವರು ಸತ್ಯ ಧಾರಾವಾಹಿ ಸೇರಿದಂತೆ ಸಿನಿಮಾಗಳಲ್ಲಿಯೂ ಕೂಡ ನಟಿಸುತ್ತಿದ್ದಾರೆ. ನಿಮಗೆ ಗೊತ್ತಿರುತ್ತೆ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ. ಒಂದು ಹಳೆಯ ಸೂಟ್ ಕೇಸ್ ಇತ್ತು, ಒಂದೆರಡು ಪ್ಯಾಂಟು, ಒಂದೆರಡು ಶರ್ಟು, ಒಂದು 2 ಬನಿಯನು, ಒಂದು 2 ಚಡ್ಡಿ ಇತ್ತು. ಇಲ್ಲಿಗೆ ಬಂದ ಮೇಲೆ ನಾನು ಸಂಪಾದನೆ ಮಾಡಿ, ಬರೀ ಕಲಾವಿದನಾಗಿ ಸಂಪಾದನೆ ಮಾಡಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಸಿದ್ದೆ. ಕಲಾವಿದನಾಗಿ ಸಂಪಾದನೆ ಮಾಡಿ, ಅದು ಚಿತ್ರರಂಗ ನನಗೆ ಕೊಟ್ಟ ಒಂದು ಬಳುವಳಿ. ಸೊ ಅಷ್ಟು ಒಂದು 8 ಚಿತ್ರಗಳನ್ನು ನಿರ್ಮಾಣ ಮಾಡಿ ಆ ಮನೆ ಸೈಟುಗಳು ಎಲ್ಲ ಮಾರಿಕೊಂಡು ಇವಾಗ ಬಾಡಿಗೆ ಮನೆಯಲ್ಲಿ. ನಟ ದ್ವಾರಕೀಶ್ ಅವರು ಸಿನಿಮಾ ನಿರ್ಮಾಪಕರಾಗಿ ಎಷ್ಟು ಹಿಟ್ ಕಂಡರೋ ಅಷ್ಟೇ ಸೋಲನ್ನ ಕಂಡಿದ್ದಾರೆ. ಆ ಸೋಲು ದ್ವಾರಕೀಶ್ ಅವರನ್ನ ಏಳಲು ಬಿಡಲೇ ಇಲ್ಲ. 6-7 ದೊಡ್ಡ ಬಂಗಲೆ ಕಟ್ಟಿಸಿದ್ದ ದ್ವಾರಕೀಶ್ ಅವರು ಎಲ್ಲವನ್ನ ಮಾರಿಕೊಂಡು 27ನೇ ವಯಸ್ಸಿಗೆ ಉತ್ತಮ ನಿರ್ಮಾಪಕರಾಗಿದ್ದ ಅವರು ದುಬಾರಿ ಕಾರ್ ಕೂಡ ಖರೀದಿ ಮಾಡಿದ್ರು. ಅದು ಕೂಡ ಹೋಯ್ತು. ಇನ್ನು ಚಿದಾನಂದ್. ಪಾಪ ಪಾಂಡು ಧಾರಾವಾಹಿ ನಟ ಚಿದಾನಂದ್ ಅವರು ಕೂಡ ಮನೆ ಮಾರಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಅವಕಾಶಗಳ ಕೊರತೆ ಕೂಡ ಅವರನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡಿತ್ತು. ನಟ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರು ನಿರ್ಮಾಪಕ, ಫೈನಾನ್ಸ್ ಮಾಡ್ತಿದ್ರು. ರವಿಚಂದ್ರನ್ ಅವರು ಸಿನಿಮಾ ನಿರ್ಮಾಣಕ್ಕಿಳಿದು ಸಾಕಷ್ಟು ಹಣವನ್ನ ಕಳೆದುಕೊಂಡಿದ್ದಾರೆ. ರವಿಚಂದ್ರನ್ ಅವರು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಮನೆಯನ್ನ ಮಾರಿ ಹೊಸಕೆರೆ ಹಳ್ಳಿಯಲ್ಲಿರುವ ಮನೆಗೆ ಶಿಫ್ಟ್ ಆಗಿದ್ದಾರೆ ಎಂಬ ಮಾತು ಕೇಳಿ ಬಂದಿತ್ತು. ನಾನು ಸಾಲ ಮಾಡದೆ ದುಡ್ಡು ಕಳೆದುಕೊಂಡೆ ಅಂತಾರೆ. ನಾನು ಹಣ ಕಳೆದುಕೊಂಡಿದ್ದು ನನ್ನನ್ನು ಪ್ರೀತಿಸುವ ಜನರಿಗಾಗಿ, ಮತ್ತೆ ನಾನು ಗೆಲ್ತೀನಿ ಎಂದು ರವಿಚಂದ್ರನ್ ಹೇಳಿಕೊಂಡಿದ್ದಾರೆ. ಮಗಳ ಮದುವೆಗೂ ರವಿಚಂದ್ರನ್ ಅವರು ಸಾಲ ಮಾಡಿದ್ರು. ಇದನ್ನ ಅವರೇ ಹೇಳಿಕೊಂಡಿದ್ರು. ಅಷ್ಟೇ ಅಲ್ಲದೆ ಅವರ ಬ್ಯಾನರ್ನಲ್ಲಿ ಸಿನಿಮಾಗಳು ಬರುತ್ತಿರುತ್ತವೆ. ಇದಕ್ಕೆಲ್ಲ ಅವರ ಬಹುತೇಕ ಸಾಲ ಮಾಡಿರುತ್ತಾರೆ. ಇನ್ನು ಬುಲೆಟ್ ಪ್ರಕಾಶ್ ಪುತ್ರ. ಹಾಸ್ಯನಟ ಬುಲೆಟ್ ಪ್ರಕಾಶ್ ಅವರು ಚಿಕ್ಕ ವಯಸ್ಸಿಗೆ ನಿಧನರಾಗಿದ್ದಾರೆ. ಹಣದ ಸಂಕಷ್ಟ ಇದ್ದಿದ್ರಿಂದ ಅವರ ಮನೆಯನ್ನ ಪುತ್ರ ರಕ್ಷಕ್ ಮಾರಿಕೊಂಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.